ಪಾಲಭಾವಿಯಲ್ಲಿ ಜಮೀನು ವಿವಾದ, ಪಿಡಬ್ಲ್ಯೂಡಿ ವಿರುದ್ಧ ರೈತರ ಆಕ್ರೋಶ. ರಾಯಬಾಗ ತಾಲೂಕಿನ ಪಾಲಭಾವಿ ಗ್ರಾಮದಲ್ಲಿ ಜಮೀನು ವಿವಾದ ಮತ್ತೆ ತಾರಕಕ್ಕೇರಿದೆ. ಸರ್ವೆ ನಂಬರ್ 221 ಮತ್ತು 225ಕ್ಕೆ ಸೇರಿದ 7 ಎಕರೆ 28 ಗುಂಟೆ ಜಮೀನು ಪಿಡಬ್ಲ್ಯೂಡಿ ಇಲಾಖೆಗೆ ಸೇರಿದೆ ಎಂದು ಅಧಿಕಾರಿಗಳು ಹೇಳಿಕೊಂಡಿದ್ದು, ಜಮೀನಿನ ಸುತ್ತ ಕಬ್ಬಿಣದ ಕಂಬಗಳನ್ನು ಅಳವಡಿಸಲು ಮುಂದಾಗಿದ್ದಾರೆ. ಇದಕ್ಕೆ ರೈತರು ತೀವ್ರ ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಪಾಲಭಾವಿ ಗ್ರಾಮದ ಜಮೀನಿನ ಹಕ್ಕಿನ ವಿಚಾರವಾಗಿ ರೈತರು ಹಾಗೂ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳ ನಡುವೆ ಹಲವು ವರ್ಷಗಳಿಂದ ವಿವಾದ ಮುಂದುವರಿದಿದೆ. ಸರ್ವೆ ನಂಬರ್ 221 ಮತ್ತು 225ಕ್ಕೆ ಸಂಬಂಧಿಸಿದ 7 ಎಕರೆ 28 ಗುಂಟೆ ಜಮೀನು ಪಿಡಬ್ಲ್ಯೂಡಿ ಇಲಾಖೆಗೆ ಸೇರಿದೆ ಎಂದು ಅಧಿಕಾರಿಗಳು ಹೇಳಿದ್ದು, ಜಮೀನಿನ ಸುತ್ತಲೂ ಗಡಿ ಗುರುತಿಸಲು ಕಬ್ಬಿಣದ ಕಂಬಗಳನ್ನು ಅಳವಡಿಸಲು ಮುಂದಾಗಿದ್ದಾರೆ. ಆದರೆ ಇದಕ್ಕೆ ರೈತರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಜಮೀನಿನಲ್ಲಿ ಬೆಳೆ ಬೆಳೆಯಲು ಸಾಲ ಮಾಡಿಕೊಂಡು ಜೀವನ ಸಾಗಿಸುತ್ತಿರುವ ಸಂದರ್ಭದಲ್ಲಿ ಯಾವುದೇ ಸೂಕ್ತ ನೋಟಿಸ್ ನೀಡದೆ ಜಮೀನು ಕಬ್ಜಾ ಪಡೆಯಲು ಮುಂದಾಗಿರುವುದು ಅನ್ಯಾಯ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಯಬಾಗ ತಹಶೀಲ್ದಾರರ ಮಧ್ಯಸ್ಥಿಕೆಯಲ್ಲಿ ಪಿಡಬ್ಲ್ಯೂಡಿ ಹಾಗೂ ಸರ್ವೆ ಅಧಿಕಾರಿಗಳು ಪೊಲೀಸ್ ಬಂದೋಬಸ್ತ್ನಲ್ಲಿ ಗಡಿ ಗುರುತು ಮಾಡಲು ಮುಂದಾದಾಗ ಪರಿಸ್ಥಿತಿ ಬಿಗಡಾಯಿಸಿತು. ತಮ್ಮ ಜಮೀನಿನ ಹಕ್ಕಿಗಾಗಿ ರೈತರು ಪ್ರತಿಭಟನೆ ನಡೆಸಿ ನಮಗೆ ನ್ಯಾಯ ಬೇಕು ಎಂದು ಘೋಷಣೆ ಕೂಗಿದರು. ಈ ವೇಳೆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಕೆಲವು ರೈತರನ್ನು ಪೊಲೀಸರು ವಶಕ್ಕೆ ಪಡೆದು ಸ್ಥಳದಿಂದ ಕರೆದುಕೊಂಡು ಹೋದರು ಎನ್ನಲಾಗಿದೆ. ವರ್ಷಗಳಿಂದ ಮುಂದುವರಿದಿರುವ ಈ ಜಮೀನು ವಿವಾದಕ್ಕೆ ಕಾನೂನುಬದ್ಧ ಹಾಗೂ ನ್ಯಾಯಸಮ್ಮತ ಪರಿಹಾರ ಕಂಡುಕೊಳ್ಳಬೇಕು ಎಂಬುದು ರೈತರ ಒತ್ತಾಯವಾಗಿದೆ. ರೈತರ ದಾಖಲೆಗಳು, ಜಮೀನಿನ ಹಕ್ಕು ಹಾಗೂ ಸಂಬಂಧಪಟ್ಟ ದಾಖಲೆಗಳನ್ನು ಸಮಗ್ರವಾಗಿ ಪರಿಶೀಲಿಸಿ ಯಾವುದೇ ಆತುರದ ಕ್ರಮ ಕೈಗೊಳ್ಳದೆ ರೈತರ ಅಹವಾಲು ಆಲಿಸಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಜಮೀನು ವಿವಾದದ ಕುರಿತು ಜಿಲ್ಲಾಡಳಿತ ಹಾಗೂ ಸಂಬಂಧಪಟ್ಟ ಇಲಾಖೆ ಸ್ಪಷ್ಟ ಮಾಹಿತಿ ನೀಡಿ ರೈತರಿಗೆ ನ್ಯಾಯ ಒದಗಿಸಬೇಕಾಗಿದೆ. ನಿಮ್ಮ ಕ್ಷೇತ್ರ ಪಿಡಬ್ಲ್ಯೂಡಿ ತೋರಿಸ್ರಿ. ನಿಮ್ಮ ಪಿಡಬ್ಲ್ಯೂಡಿ ಹೆಸರು ಬಂದ ನಿಮ್ಮ ಕ್ಷೇತ್ರ ತೋರಿಸ್ರಿ. 00 ಆಕ್ಷನ್ ನಿಮ್ ಕ್ಷೇತ್ರ ಎಲ್ಲಿ ಐತದ? 00 ಅಂದ್ರೆ ಬಿ ಖರಾಬ್ ನಾಲೆಜ್ ಐತಿಲ್ಲ. ನಮ್ಮ ನಾಲೆಜ್ ಕೇಳ್ತಿದ್ದು ಎಲ್ಲಿ ಬರ್ತೈತಿ? ಬಿ ಖರಾಬ್ ಇತ್ತಂತಂದ್ರೆ 0 ಬರ್ತೈತ್ರಿ. ನಿಮ್ದ ಜಮೀನಿನ ಅಕ್ವಿಜಿಷನ್ ಕಾಪಿ ಕೊಡ್ರಿ. ಹಂಗಾರ ಅಕ್ವಿಜಿಷನ್ ಕಾಪಿ ಕೊಡ್ರಿ. LAQSR ಕೊಡ್ರಿ. ಹಂಗಾರ ನಿಮ್ ತೋರಿಸ್ತಾನೆ ಕೋರ್ಟಿಗೆ ನಾ ಸಬ್ಮಿಟ್ ಮಾಡ್ತೇನೆ. LAQSR ಕೊಡ್ರಿ. ನಿಮ್ದ ಜಮೀನ್ ಐತೆ ನಾವು ಹಂಗಾರ ಕೊಡ್ರಿ. ಸಾಹೇಬ್ರ LAQSR ಅಂತ ಗೊತ್ತಾಗ್ತದೆ. ನೀವು ಅಧಿಕಾರಿ ಇದೀರಿ. LAQSR ತೋರಿಸ್ರಿ. ನೀವು ಅದನ್ನ ಮಾಡ್ತೇನೆ. ನೀವು ನಮ್ ತಕರಾರು ಮಾಡ್ತಾರೆ ಸಾಹೇಬ್ರ. ಕೋರ್ಟಿಂದ ಆದೇಶ ತಗೊಂಡ್ಬರ್ರಿ. ನನಗೆ ಸಂಬಂಧಪಟ್ಟದ್ದು ಏನ್ ಡಾಕ್ಯುಮೆಂಟ್ಸ್ ಕೋರ್ಟ್ಗೆ ನಾ ಸಬ್ಮಿಟ್ ಮಾಡ್ತೇನೆ. ಯಾವುದೇ ರೀತಿ ಇಲ್ಲ ಸಾಹೇಬ್ರ, ನೀವು ಯಾವುದೇ ರೀತಿ ಕೋರ್ಟ್ ಅಬ್ಸರ್ವೇಷನ್ ಮಾಡಿದ್ರಿ. ಏನು ಡಾಕ್ಯುಮೆಂಟ್ ಕೊಟ್ಟಿಲ್ಲ ಕೋರ್ಟ್ ಅಬ್ಸರ್ವೇಷನ್ ಮಾಡಿತ್ತು ನೋಡ್ರಿ. ಬೇಕಾದ್ರೆ ಇಲ್ಲ ಐತಿ ಎಲ್ಲ ಮಾಡ್ಕೊಂಡಿನ. ನೀವು ಏನು ಡಾಕ್ಯುಮೆಂಟ್ ಕೊಟ್ಟಿಲ್ಲ ಹಂಗೆ ಕೊಟ್ರು. ಯಾರ್ರಿ ಅಬ್ಸರ್ವೇಷನ್ ಮಾಡಿ ಫೈನಲ್ ಅಬ್ಸರ್ವೇಷನ್ ಕೇಳಿ ಸಾಹೇಬ್ರ. ಅಬ್ಸರ್ವೇಷನ್ ನೀವು ಅದೇರಿ ನಿಮಗೆ ತಿಳಿದಾಗ ನೀವು ನೀವು ಮಾಡಾರನ್ರಿ. ಆರ್ಡರ್ ಪ್ರಕಾರ ನಾವು ಬೌಂಡರಿ ಫಿಕ್ಸ್ ನಿಮ್ಮವ್ರು ಒಪ್ಕೊಂಡ್ರಲ್ರಿ. ಅಳತಿ ಮಾಡಿದ್ರಿ. ಮಾಡೋದು ಬೇರೆ, ಪೋಲ್ ಫಿಕ್ಸ್ ಮಾಡೋದು. ಪೋಲ್ ಫಿಕ್ಸ್ ಹೇಳಿಲ್ರಿ ಸಾಹೇಬ್ರ. ಪೋಲ್ ಫಿಕ್ಸ್ ಹೇಳಿಲ್ಲ. ಪೋಲ್ ಫಿಕ್ಸ್ ಹೇಳಿಲ್ಲ ನಿಮಗ. ಬೌಂಡರಿ ಫಿಕ್ಸ್ ಮಾಡೋದಲ್ಲ. ಜಮೀನು ತಗೊಂಡು ಜಮೀನು ಕೊಟ್ಟಾಗಿಂದ್ರೆ ಇಲ್ಲಿ ಯಾವುದೇ ರೀತಿ ಸರ್ಕಾರಿ ಜಮೀನು ಎದುರಿಕಿಲ್ಲ. ಯಾವುದೇ ರೀತಿ ಸರ್ಕಾರಿ ಜಮೀನಿಲ್ಲ, ಯಾವುದೇ ರೀತಿ ಏನು ಎದುರಿಕಿಲ್ಲ. ಇಲ್ಲಿ ನಾವು 50 ವರ್ಷದಿಂದ ನಾವು ಏನು ಕಬ್ಜಾದದ್ದು ಈ ಕಬ್ಜಾ ಪ್ರಕಾರ 50 ವರ್ಷ ಆದ್ಮೇಲೆ ಇದ್ದೀವಿ. ಈಗ ರಾಜಕೀಯ ದುಷ್ಪ್ರೇರಣೆಯಿಂದ ಸೊಸೈಟಿ ಎಲೆಕ್ಷನ್ ಮೊನ್ನೆ ಸೊಸೈಟಿ ಎಲೆಕ್ಷನ್ ನಾವು
ಗಿರಿಯಪ್ಪ ಬಳಿಗಾರನ ಮತ್ತು ಇವ್ರನ್ನ ಒಂದು 4-5 ಮಂದಿನ ಕೆಡಿದ್ರಿ ಸೊಸೈಟಿ ಎಲೆಕ್ಷನ್ ಆ ಸಿಟ್ಟನ್ನು ತೊಗೊಂಡ ಗಿರಿಯಪ್ಪ ಬಳಿಗಾರ ಮತ್ತು ಬರಪ್ಪ ಕರೋಶಿ ಒಂದು 4-5 ಮಂದಿ ಸಾಗರ್ ಕುರ್ಬೆಟ್ಟು ಒಂದು 4-5 ಮಂದಿ ನಮ್ಮ ಊರಾನ ಏನು ಇದಾರಲ್ಲ ಇವರು ಇದ್ದವ್ರು ಏನು ಮಾಡ್ಯಾರಿ ಎಲೆಕ್ಷನ್ ಸೀಟ್ ತಿಳ್ಕೋ ಸಂಬಂಧ ಇಲ್ಲಿ ಒಂದು ಉತ್ತಾರ ಕ್ರಿಯೇಟ್ ಮಾಡ್ಯಾರ ಏನು ಗೌರ್ಮೆಂಟ್ ಜಮೀನು ಐತಿ ಬೇರೆ ಜಮೀನು ಐತಿ ಅಂತೇಳಿ ಲೋಕಲ್ ಉತ್ತಾರ ಕ್ರಿಯೇಟ್ ಮಾಡ್ತಾರೆ ರಾಜಕೀಯ ವ್ಯಕ್ತಿಗಳ ಇನ್ಫ್ಲೂಯೆನ್ಸ್ನಿಂದ ಒಂದು ಅಧಿಕಾರಿಗಳು ಹೇಳಿಸಿ ಅಧಿಕಾರಿಗಳಿಂದ ಒಂದು ಉತ್ತಾರ ಕ್ರಿಯೇಟ್ ಮಾಡ್ಯಾರ ಉತ್ತಾರ ಕ್ರಿಯೇಟ್ ಮಾಡ್ಕೊಂಡು ಬಂದು ನಮ್ಗೆ ತಕರಾರು ಮಾಡಕ್ಕಂತಂದ್ರೆ ನಾವು ನ್ಯಾಯಾಲಯದ ಮೊರೆ ಹೋಗಿ ನ್ಯಾಯಾಲಯದಾಗ ನಾವು 50 ವರ್ಷ ಆದ ನಾವು ಕಬ್ಜಾ ಇದ್ದೀವಿ ಇಲ್ಲಿ ನಾವು ಯಾವುದೇ ರೀತಿಯಾದಂಥ ಇಲ್ಲಿ ಸರ್ಕಾರಿ ಜಮೀನಿಲ್ಲ ಲೋಕಲ್ ಉತ್ತಾರನ ಕ್ರಿಯೇಟ್ ಮಾಡ್ಕೊಂಡು ಬಂದು ನಮ್ಗೆ ತೊಂದರೆ ಕೊಡತ್ತಾರ ಅಂತಲೇ ಅವರು ಸರ್ಕಾರಿ ವಕೀಲರಿಗೆ ನೋಟಿಸ್ ಕೊಡತ್ತಂತಲೇ ಅವ್ರು ಸರ್ಕಾರಿ ವಕೀಲರು ಬಂದು ಏನಂದ್ರು ನಮ್ಮದು ಯಾವುದೇ ರೀತಿ ಇಲ್ಲಿ ಎಷ್ಟು ಕಟ್ಟಾಗೈತಿ ಏನಾಗೈತಿ ನಮ್ಮ ಜಮೀನು ಐತಿ ಅನ್ನೋ ಬಗ್ಗೆ ನಮ್ಗೆ ಕ್ಲಾರಿಫೈ ಇಲ್ಲ ಅದನ್ನ ಅಳತೆ ಮಾಡಿ ನಾವು ಅದು ಸುದ್ದಿ ಮಾಡ್ಕೋತೀವಿ ಸಾಹೇಬ್ರೆ ನಮ್ಮ ಕ್ಷೇತ್ರ ಮುಂದೆ PWD ಅನ್ನೋ ಕ್ಷೇತ್ರ ಮುಂದೆ 0-0 ಆ್ಯಕ್ಷನ್ ಐತಿ ನಾವು ಸುದ್ದಿ ಮಾಡ್ಕೊತೀವಿ ಮತ್ತು ನಮ್ಗೆ ಅಳತೆ ಮಾಡ್ಬಾರ್ದು ಅವಕಾಶ ಕೊಟ್ಟರೆ ಏನಂತಂದರೆ ನ್ಯಾಯಾಲಯದವರು ಅಳತೆ ಮಾಡ್ಬಾರ್ದು ಅವಕಾಶ ಕೊಟ್ಟಾರಂತ ಈಗ ಯಾವುದೇ ರೀತಿ ಮೋಲ್ ಹಾಕಿ ದಂಗೆ ಬೇಲಿ ಹಾಕ್ರಿ ಅಂತ ಯಾವುದೇ ರೀತಿ ಅವಕಾಶ ಕೊಟ್ಟಿಲ್ಲ ಆದರೂ ಅಧಿಕಾರಿಗಳು ಏನು ಮಾಡತ್ತಾರ ಒಂದು ರಾಜಕೀಯ ಒತ್ತಡದಿಂದ ಬಂದು ಇಲ್ಲಿ ನಮ್ಮ ರೈತರ ಮೇಲೆ ದಬಾಣಿಕೆ ಮಾಡಿ ಒಂದು ರೈತರನ್ನ ಒಂದು ಅಂಜಿಸಿ ಪೊಲೀಸ್ ಇಲಾಖೆಯನ್ನು ಕರ್ಕೊಂಡ್ಬಂದು ಅಂಜಿಸಿ ಇಲ್ಲಿ ದಬ್ಬಾಳಿಕೆಯಿಂದ ಒಂದು ಕಂಪನಿ ನಿಲ್ಸಾಯ್ತಾರೆ ಇಲ್ಲಿ ಯಾವುದೇ ರೀತಿ ನಮ್ಗೆ ಮುಂಚಿತವಾಗಿ ನೋಟಿಸು ಕೊಟ್ಟಿಲ್ಲ ಯಾವುದೇ ರೀತಿ ಅಂತ ನಮ್ಗೆ ಯಾವುದು ಮಾಹಿತಿ ಕೊಡಲಾರ್ದೇ ಇಮಿಡಿಯೇಟಾಗಿ ಬಂದು ತಹಸೀಲ್ದಾರ್ ಅವರು PWD ಇಂಜಿನಿಯರ್ ಅವರು ಬಂದು ಇಲ್ಲಿ ರೈತರ ಮೇಲೆ ದಬಾಣಿಕೆ ಮಾಡಿ ಇದು ನಮ್ಮ ಇದು ಕಬ್ಜಾ ಇದ್ದ ಜಮೀನಿನ ಮ್ಯಾಗ ಒಂದು ದಬಾಣಿಕೆ ಮಾಡಿ ಇಲ್ಲಿ ಫೋನ್ ನಿಲ್ಸಾಚಾರ ಯಾವುದೇ ನೋಟಿಸ್ ಕೊಡಲಾರ್ದ್ರೆ ರೈತರನ್ನ ಅರೆಸ್ಟ್ ಮಾಡಿರಲ್ಲ ಇದ್ರ ಬಗ್ಗೆ ಏನು ಯಾವುದೇ ರೀತಿ ಅವ್ರ ಅಧಿಕಾರ ದುರುಪಯೋಗ ಮಾಡ್ಕೊತಾರೆ ರೀ ಯಾರು ತಹಸೀಲ್ದಾರ್ ಅವರು PWD ಅವರು ಅವ್ರೇನು ತಹಸೀಲ್ದಾರ್ ಅವರು PWD ಏನು ಮಾಡತ್ತಾರೆ ರೀ ಅವ್ರ ಅಧಿಕಾರಿಗಳಿಗೆ ಪೊಲೀಸ್ ಇಲಾಖೆಗೆ ಅರೆಸ್ಟ್ ಮಾಡಿ ಅಂತ ಹೇಳ್ತಾರೆ ಅವ್ರು ಆತ ಏನು ತಪ್ಪು ಮಾಡಿಲ್ಲ ರೈತರು ಏನು ತಪ್ಪು ಮಾಡಲಿ ತಮ್ಮ ಹಕ್ಕಿಗಾಗಿ ಹೋರಾಡತ್ತಾರ ಹಕ್ಕಿಗಾಗಿ ಹೋರಾಡಿದವ್ರು ನೀವು ಏನು ಮಾಡತ್ತಾರೋ ತಮ್ಮ ಅಧಿಕಾರ ದುರುಪಯೋಗ ಮಾಡ್ಕೊಂಡು ಅಧಿಕಾರ ದಬ್ಬಾಳಿಕೆಯಿಂದ ರೈತರನ್ನ ಅರೆಸ್ಟ್ ಮಾಡಿ ಗಾಡಿಯಾಗ ಹಾಕ್ಯಾರ್ರಿ ಯಾವುದೇ ರೀತಿ ತಪ್ಪು ಮಾಡಿಲ್ಲ ರೈತರು ಯಾಕೆ ತಮ್ಮ ಹಕ್ಕುಗಳನ್ನ ಕೇಳ್ತಾರ ಅವ್ರು ತಮ್ಮ ಹಕ್ಕುಗಳನ್ನ ಕೇಳೋದು ತಪ್ಪನ್ರಿ ಇವ್ರಿಗೆ ಆಯ್ತು ರೀ ನ್ಯಾಯಾಲಯದ ಪ್ರಕರಣ ಇದ್ರು ನ್ಯಾಯಾಲಯಕ್ಕೆ ಬಂದು ಯಾವುದೇ ರೀತಿ ತಕರಾರು ಸಲ್ಲಿಸಿಲ್ಲ ಇವರು ಯಾರು ಗೌರ್ಮೆಂಟ್ದವ್ರು ತಕರಾರು ಸಲ್ಲಿಸಿಲ್ಲ ನ್ಯಾಯಾಲಯಕ್ಕೆ ಬಂದು ಅಕ್ವಿಜಿಷನ್ ನೀವು ಯಾವ ರೈತರ ಕಡೆಯಿಂದ ಇದೆ ಜಮೀನನ್ನು ಅಕ್ವಿಜಿಷನ್ ಮಾಡ್ಕೊಂಡು ಬಂದಿರಿ ಎಷ್ಟೆಷ್ಟು ಜಮೀನು ಕಟ್ ಮಾಡ್ಕೊಂಡ್ರಿ ಅನ್ನೋದ್ರ ಬಗ್ಗೆ ಕೋರ್ಟ್ದವರು ಅಕ್ವಿಜಿಷನ್ ಕಾಪಿ ಕೊಟ್ಟಿದ್ದಾರೆ ನ್ಯಾಯಾಲಯಕ್ಕೆ ಇನ್ನೂ ತನಕ ಯಾವುದೇ ರೀತಿ ಅಕ್ವಿಜಿಷನ್ ಕಾಪಿ ಕೊಟ್ಟಿಲ್ಲ ನ್ಯಾಯಾಲಯಕ್ಕೆ ಸಫಿಷಿಯಂಟ್ ಆದಂಥ ಒಂದು ಯಾವುದೇ ಡಾಕ್ಯುಮೆಂಟ್ ಕೊಡಲಾರ್ದ ಏನು ಮಾಡಿ ಹೈ ಹ್ಯಾಂಡೆಡ್ಲಿ ಬಂದು ಇಲ್ಲಿ ರೈತರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಎಲ್ಲ ಅಧಿಕಾರಿಗಳು ಕೋರ್ಟ್ ಆಫ್ ಕಂಟೆಂಪ್ಟ್ ಕೇಸ್ ಮಾಡ್ಬೋದು ಮಾಡ್ಬೋದ್ರಿ ಕೋರ್ಟ್ ಆಫ್ ಕಂಟೆಂಪ್ಟ್ ಅಧಿಕಾರಿಗಳು ಏನು ಮಾಡ್ತಾರೆ ಅಂದ್ರೆ ಯಾವ್ದು ನಾವು ಹೇಳಿ ಮನೆ ಬಂದಾಗ ಹೇಳಿವ್ರಿ ಸರ್ ನೀವು ಅಧಿಕಾರ ದುರುಪಯೋಗ ತಗೋತಾರೆ ನಿಮ್ಮ ಕೋರ್ಟ್ ಆಫ್ ಕಾಂಟ್ಯಾಕ್ಟ್ ಮಾಡ್ತೀವಿ ಅನ್ನೋದ್ಲೆ ನೀವು ಯಾವ ಕೋರ್ಟಿಗೆ ಹೋಗ್ತೀರಿ ಹೋಗ್ರಿ ಏನು ಮಾಡ್ತೀರಿ ಮಾಡಿರಿ ನಾವೆಲ್ಲ ಕುಸೋದಿದೆ ಅಂತ ಹೇಳ್ತಾರೆ ಅವರು ಯಾವುದೇ ಕೋರ್ಟ್ಗೂ ಮಾನ್ಯತೆ ಕೊಡ್ತಾ ಇಲ್ಲ ಸರ್ಕಾರಿ ಅಧಿಕಾರಿ ಕೋರ್ಟ್ ಆದೇಶಕ್ಕೂ ಮಾನ್ಯತೆ ಕೊಡ್ತಾ ಇಲ್ಲ ಅಧಿಕಾರಿ ಮ್ಯಾಗ ಮಾಡ್ತೀವಿ ತಹಸೀಲ್ದಾರ್ ಅವ್ರು ಮಾಡ್ತೀವಿ ಈ ಸಂಬಂಧಪಟ್ಟ ಇಲ್ಲಿ ಯಾರು ಬಂದ ರೈತರ ಮೇಲೆ ದಬಾಣಿಕೆ ಮಾಡಿರಲ್ಲ ಅವ್ರ ಮ್ಯಾಗೆಲ್ಲ ನಾವು ನ್ಯಾಯಾಲಯದ ಮೊರೆ ಹೋಗಿ ಇದೆಲ್ಲ ವಿಡಿಯೋ ಚಿತ್ರೀಕರಣ ತೋರಿಸ್ತೀವಿ ನ್ಯಾಯಾಲಯದ ಆದೇಶವಿದ್ರು ಆ ನ್ಯಾಯಾಲಯದ ಆದೇಶದ ವಿರುದ್ಧ ಹೊಂಟಾರಲ್ಲ ಯಾರ್ಯಾರು ಹೊಂಟ ಅವ್ರ ಮ್ಯಾಗೆಲ್ಲ ನಾವು ಕಾನೂನು ಪ್ರಕಾರ ಕ್ರಮ ತಗೋತೀವಿ. ಅಲ್ಲಂ ಪ್ರಭು ತೇಗು ನ್ಯಾಯಾಲಯದ ಆದೇಶದಂತೆ ಹಾಗೂ ನಮ್ಮ ಇಲಾಖೆಯ ಮೇಲಾಧಿಕಾರಿಗಳ ಸೂಚನೆಯಂತೆ ನಮ್ಮ PWD ಇಲಾಖೆಗೆ ಸಂಬಂಧಿಸಿದಂಥ 7 ಎಕರೆ 28 ಗುಂಟೆ PWD ಇಲಾಖೆಯ ಜಾಗಿದೆ. ಇದನ್ನು 221 ಸರ್ವೆ ನಂಬರ್ ಮೊದಲಿದ್ದ ವಿಸ್ತೀರ್ಣ 19 ಎಕರೆ 24 ಗುಂಟೆ, ಅದರಲ್ಲಿ ಭೂ ಸ್ವಾಧೀನ ಆಗಿದ್ದು 3 ಎಕರೆ 18 ಗುಂಟೆ, ಉಳಿದದ್ದು 16 ಎಕರೆ 6 ಗುಂಟೆ. 225 ಸರ್ವೆ ನಂಬರದಲ್ಲಿ ಒಟ್ಟು ಕ್ಷೇತ್ರ 14 ಎಕರೆ 13 ಗುಂಟೆ, ಅದರಲ್ಲಿ 4 ಎಕರೆ 10 ಗುಂಟೆ ಭೂ ಸ್ವಾಧೀನಪಡಿಸಿಕೊಂಡಿತ್ತು. ಉಳಿದಂಥ ಕ್ಷೇತ್ರ 10 ಎಕರೆ 3 ಗುಂಟೆ. ಈಗ ಉಳಿದಂಥ ಕ್ಷೇತ್ರ ಈಗಾಗಲೇ ರೈತರ ಈಗ ಪ್ರಸ್ತುತ ಅವ್ರ ಉತ್ತಾರ ಪ್ರಕಾರ ಅದು ಸರಿಯಾಗಿಯೇ ಇದೆ. ಇದು ಭೂ ಸ್ವಾಧೀನಪಡಿಸ್ಕೊಂಡಿದ್ದು ಟೋಟಲ್ ನಮ್ಮದು 7 ಎಕರೆ 28 ಗುಂಟೆ. ಇದು 1957ನೇ ಇಸ್ವಿಯಲ್ಲಿ ಅಕ್ವೈರ್ ಮಾಡ್ಕೊಂಡಂಥ ಜಾಗ ಇದು. ಈ ಜಾಗನ ಇಲ್ಲಿ ಕೆನಾಲ್ಗಾಗಿ ಬ್ಯಾಂಕ್ ವರ್ಕಿಗೆ ಸಲುವಾಗಿ ಇದನ್ನು ಅಕ್ವೈರ್ ಮಾಡ್ಕೊಂಡಿದ್ವಿ. ಅಷ್ಟೇನ ಮಾಡಿ ಈಗ ಸರ್ ಗೌರ್ಮೆಂಟ್ ಆದೇಶ ಎಲ್ಲ ಅವರು ಡೂಪ್ಲಿಕೇಟ್ ಮಾಡ್ಕೊಂಡಿದ್ದಾರೆ. ಇವರು ತರ್ಪ್ ಮೊದಲು ಇರಲಿಲ್ಲ, ಇದೆಲ್ಲ ಬೋಗಸ್ ಮಾಡ್ಕೊಂಡು ರಾಜಕೀಯ ಈ ಥರ ಆಗೈತೆ. ಬೋಗಸ್ ಹೆಂಗೆ ಉತ್ತಾರ ಮಾಡೋವ್ರದ್ದು ದಾಖಲಾತಿಗಳು ಇಲ್ಲದೇ ಇದ್ದರೆ ನಮ್ಮ 1957ನೇ ಇಸ್ವಿಯಿಂದ ಇಲ್ಲಿವರೆಗೆ ಕೈ ಬರೋ ಉತ್ತಾರ ಹಿಡ್ಕೊಂಡು ಎಲ್ಲ ಉತ್ತಾರಗಳು ಇದಾವೆ. ನಮ್ಗೆ ಭೂ ಸ್ವಾಧೀನ ಪಡಿಸ್ಕೊಂಡದ್ದು ದಾಖಲೆಗಳು ಇದಾವೆ. ಮತ್ತು ಉತ್ತಾರ ಈಗ ಚಾಲ್ತಿ ಉತ್ತಾರ ಈಗ ಮೋಸ್ಟ್ಲಿ ನನಗೆ ಅನಿಸ್ತೈತಿ ಒಂದು 4-5 ವರ್ಷ ಹಿಂದೆ ಕ್ರಿಯೇಟ್ ಆಗೈತಿ. ಆದ್ರೇನು ಬೋಗಸ್ ಅಂತಲ್ಲ,
ಮೊದಲು ಇದ್ದಂಥ ದಾಖಲಾತಿಗಳ ಆಧಾರದ ಮೇಲೆ ಈಗ ಅದನ್ನು ಉತ್ತಾರ ಸಿದ್ಧಪಡಿಸಿದ್ದಾರೆ. ಯಾವುದೂ ಬೋಗಸ್ ಅಂತ ಏನಿಲ್ಲ. ಮತ್ತೀಗ ಅವರಿಗೆ ಖರೀದಿ ಮಾಡಿರುವಂಥ ಅವ್ರ ಹೆಸರಿನಲ್ಲಿ ಇರುವಂಥ ಕ್ಷೇತ್ರ ಅವ್ರಿಗೆ ಇದು ಅವ್ರ ಉತ್ತಾರ ಪ್ರಕಾರ ಇರುವಂಥ ಕ್ಷೇತ್ರ ಅದಕ್ಕೆ ಟ್ಯಾಲಿನ ಹಾಕೈತಿ. ಇದು ನಮ್ಮದು ಎಕ್ಸ್ಟ್ರಾ ನಮ್ಮದು ಏನು PWD ಜಾಗ ಐತಿ, ಇದು ಅವ್ರಿಗೆ ಸಂಬಂಧಪಡಲಾರ್ದಂಥ ಜಾಗನೇ ಐತಿ. ಅವರು ಹೆಚ್ಚುವರಿಯಾಗಿ ಇದನ್ನು ಅವರು ಇದು ಮಾಡ್ಕೊಂಡಿದ್ದಾರೆ, ಅತಿಕ್ರಮ ಮಾಡ್ಕೊಂಡು ಉಳುಮೆ ಮಾಡತ್ತಾರೆ ಅಷ್ಟೇ. ಅವ್ರ ಕ್ಷೇತ್ರಿಗೆ ಮತ್ತು ಇದಕ್ಕೇನು ಸಂಬಂಧನೇ ಇಲ್ಲ. ಸೆಪ್ರೇಟನೇ ಐತಿ, ಇದು ಸೆಪ್ರೇಟನೇ ಐತಿ. ಇವತ್ತು ಸರ್ 7 ಎಕರೆ 28 ಗುಂಟೆ ಎಲ್ಲ ಇವತ್ತು ನೀವು ಅದನ್ನು ಪೋಲ್ ನಿಲ್ಲಿಸಿ ನೀವು ಹ್ಯಾಂಡ್ ಓವರ್ ಕೊಡ್ತೀರಿ? ಅಂದರೆ ನಾವು ಗಡಿ ಗುರುತಾ ಮಾಡತ್ತೀವಿ ಅಷ್ಟೇ. ಸರ್ವೆ ಈಗಾಗಲೇ ಮಾಡಿದ್ದೀವಿ. ಆಮೇಲೆ ಗಡಿ ಗುರುತಾ ಮಾಡೋ ಸಲುವಾಗಿ ಅದನ್ನು ನಾವು ಸ್ಟೀಲ್ ಪೋಲನ್ನು ಕುಗಿತಾ ಇದ್ದೇವೆ. ಈಗಂತೂ ಅವ್ರಿಗೆ ಯಾವುದೇ ರೀತಿಯಿಂದ ತೊಂದರೆ ಅಂತೂ ಏನೂ ಇಲ್ಲ. ಅವ್ರನ್ನೇನು ಹೊರಗೆ ಹಾಕೋದಾಗಲಿ ಬೆಳೆ ಇದು ಮಾಡೋದಾಗಲಿ ಯಾವುದೇ ರೀತಿಯಿಂದ ಅವರಿಗೆ ತೊಂದರೆ ಮಾಡೋಂಗಿಲ್ಲ. ನಾವು ಗಡಿ ಗುರುತಾ ಮಾಡುತ್ತೆ ಅಷ್ಟೇ. ಮುಂದಿನ ನ್ಯಾಯಾಲಯ ಯಾವ ರೀತಿ ಆದೇಶ ನೀಡುತ್ತೆ ಆ ಪ್ರಕಾರ ನಾವು ಮುಂದಿನ ಕ್ರಮ ಕೊಡ್ತಾ ಇದ್ದೀವಿ. ಓಕೆ.